ಒಂದು ಕಡೆಯಲ್ಲಿ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ಒಂದು ರೀತಿಯಲ್ಲಿ ಬೇಸರದ ಸ್ವರೂಪದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನು ಈಗಾಗಲೇ ಕಾಂಗ್ರೆಸ್ನವರು ಮುಂದಿನ ಸಭಾಪತಿಯಾಗಿ ಅವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಬಸವರಾಜ ಹೊರಟ್ಟಿಯವರಿಗೆ ರಾಜೀನಾಮೆ ಕೊಡಿ ಅಂತೇಳಿ ಸೂಚಿಸಲಾಗಿತ್ತು. ಯಾಕಂದರೆ ಅಪ್ಪರ್ ಹೌಸ್ನಲ್ಲಿ ಅಂದರೆ ವಿಧಾನ ಪರಿಷತ್ನಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಬಲ ಹೆಚ್ಚಾಗಿದೆ. ಬಹುಮತ ಕಾಂಗ್ರೆಸ್ನ ಬಳಿಯಲ್ಲಿ ಇದ್ದಾಗ ಸಭಾಪತಿ ಸ್ಥಾನವನ್ನು ಕಾಂಗ್ರೆಸ್ ಪಡ್ಕೊಳ್ಳುವಂಥದ್ದು ನ್ಯಾಯಯುತವಾಗಿರುತ್ತೆ. ಆದರೆ ಹೊರಟ್ಟಿಯವರು ರಾಜೀನಾಮೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಕುಳಿತಿದ್ರು. ವಿಧಾನ ಪರಿಷತ್ ಕಲಾಪ ಶುರುವಾಗಲಿ, ಅದಾದಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಅವ್ರು ಹೇಳ್ಕೊಂಡಿದ್ರು. ಅಲ್ಲದೆ ವಿಧಾನ ಪರಿಷತ್ನಲ್ಲೇ ಕುಳಿತು ಒಂದು ವಿದಾಯದ ಭಾಷಣವನ್ನು ಮಾಡಿ ಮುಗಿಸುವ ಅನ್ನುವಂಥ ಯೋಚನೆ ಅವರಲ್ಲಿತ್ತು. ಆದರೆ ವಿಧಾನ ಪರಿಷತ್ ಅಧಿವೇಶನ ಶುರುವಾದ ಮೇಲೆ ಕಾನೂನು ತೊಡಕುಗಳು ಕೂಡ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹೊರಟ್ಟಿಯವರಿಗೆ ನೀವು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಯವರು ಕೂಡ ಕೇಳ್ಕೊಂಡಿದ್ರು. ಹೀಗಾಗಿ ಒಲ್ಲದ ಮನಸ್ಸಿನಲ್ಲೇ ಇವತ್ತು ಹೊರಟ್ಟಿಯವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು. ಕಡೆಗೆ ಮುಖ್ಯಮಂತ್ರಿಯವರು ಕೂಡ ಬಹುಮತದ ಲೆಕ್ಕವನ್ನು ಆಧರಿಸಿ ರಾಜೀನಾಮೆ ಕೊಡುವುದು ಸೂಕ್ತ ಅಂತೇಳಿ ಅವರನ್ನ ಮನವೊಲಿಕೆ ಮಾಡಿದ್ದಾರೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ಮೇಲೆ ಒತ್ತಡದಿಂದ ರಾಜೀನಾಮೆಯನ್ನು ಪಡೆದಿದ್ದಾರೆ ಅಂತೆಲ್ಲ ಬೇಸರವನ್ನು ಕೂಡ ಹೊರಹಾಕಿದ್ದಾರೆ. ಕೊಡಂದ್ರು ರಾಜೀನಾಮೆ ಮತ್ತು ನಾ 14 ಕೊಡ್ತಂತ ಆದರೆ ಅನೌನ್ಸ್ ಮಾಡಿದ್ದೆ. ಮತ್ತು ಸದನದಲ್ಲಿ ನಾನು ಹೇಳಬೇಕು ಆದರೂ ಅವ್ರು ಕೊಡಂದ್ರು ಮತ್ತು ಎಲ್ಲರೂ ಕೂತ್ಕೊಂಡಿದ್ರು. ಕೊಟ್ಟು ರಾಜೀನಾಮೆನ ಇಲ್ಲೇ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಸ್ಕೊಂಡು ಇಲ್ಲೇ ಸಹಿ ಮಾಡಿಕೊಂಡು ತೊಗೊಂಡು ಅಂದಾಗ ಮತ್ತು ಅವರು ನನ್ನ ಮೇಲೆ ಸ್ವಲ್ಪ ಒತ್ತಡ ಮಾಡಿದಂಗಲ್ಲ. ಅಧಿಕಾರವನ್ನು ಪೂರ್ಣ ಮುಗಿಸಿ ಹೋಗುವಾಗ ಬೇರೆ, ನಡುವೆ ಅಧಿಕಾರನ ಕಿತ್ಕೊಳ್ಳೋದು ಬೇರೆ. ಹೀಗಾಗಿ ಸಹಜವಾಗಿ ನನಗೆ ನೋವು ಆಗೋದು ಸಹಜ ಐತಿ. ಯಾರಿಗಾದ್ರೂ ನನ್ನ ಜಾಗದಾಗ ಯಾರಿದ್ರು ನೋವು ಆಗ್ತಿದೆ, ನನಗೂ ನೋವು ಆಗಿದೆ. ಕಾಮನ್ ಏನು ಅಲ್ಲಿದು, ಕಾಮನ್ ಇರೋದು ಬೇರೆ, ಬಟ್ ಇದು ಬೇರೆ. ಇಂಥವೆಲ್ಲ ರೇರ್ ಕೇಸ್ಗಳು, ರೇರ್ ಕೇಸ್ಗಳು. ಅಂತಹ ರೇರ್ ಕೇಸ್ಗಳ ಸಂದರ್ಭದಲ್ಲಿ ಅವರು ಕೂಡ ಮೇಲ್ಪಂಕ್ತಿಯನ್ನು ಹಾಕಿಕೊಡ್ಬೇಕಾಗತ್ತೆ, ಅವರು ಕೂಡ ನೈತಿಕತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಬಸವರಾಜ ಹೊರಟ್ಟಿಯವರು ಈ ರೀತಿಯಾಗಿ ಬೇಸರದ ಮಾತುಗಳು, ಸಿಟ್ಟಿನ ಮಾತುಗಳು ಇವೆಲ್ಲವೂ ಕೂಡ ಹೇಳ್ತಾ ಇರೋದರಿಂದಾಗಿ ಪ್ರತಿಪಕ್ಷದವರು ಇದನ್ನು ಕೂಡ ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಗೂಂಡಾಗಿರಿ ಮಾಡಿ ರಾಜೀನಾಮೆಯನ್ನು ಕೊಡಿಸಿದ್ದಾರೆ ಅಂತೇಳಿ ಆರ್ ಅಶೋಕ್ ಅವರು ಆರೋಪವನ್ನು ಮಾಡಿದರು. ಸಂವಿಧಾನಕ್ಕೆ ಅಪಚಾರ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಶೋಕ್ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿರುವಂತಹ ಮುಖ್ಯಮಂತ್ರಿಗಳು ನನಗೂ ರಾಜಕೀಯದ ಅರಿವಿದೆ ಅಂತ ನಾಜೂಕಾಗಿಯೇ ಮಾತಲ್ಲೇ ತೀವಿಯುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೋ. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಭಾಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದು, ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈ ಗೂಂಡಾಗಿರಿಯನ್ನು ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಏನೋ ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ಕಾವೇರಿ ನದಿ ನೀರು ಹಂಚಿಕೆ ಮತ್ತು ಮೇಕೆದಾಟು ಯೋಜನೆಯ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿಗೆ ಹೋಗೋದಕ್ಕೆ ನಾನೇ ತೀರ್ಮಾನವನ್ನು ಮಾಡಿದ್ದೆ ಅಂತಾನು ಕೂಡ ಅಧಿವೇಶನದಲ್ಲೇ ಅವರು ಮಾತನಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುತ್ತಿರೋದಕ್ಕೆ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸೋ ವಿಜಯ್ ಬೆಂಗಳೂರಿಗೆ ಬಂದರೆ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ವಿಜಯ್ ತಮಿಳುನಾಡಿನ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಕರ್ನಾಟಕದ ಜೊತೆಗೆ ಕಾವೇರಿ ವಿವಾದವನ್ನು ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಿಶ್ವದಲ್ಲಿ ವೈರಿ ರಾಷ್ಟ್ರಗಳು ಕೂಡ ಮಾತುಕತೆಯ ಮೂಲಕ ವಿವಾದಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಅಂಥದ್ರಲ್ಲಿ ನೆರೆಯ ರಾಜ್ಯಗಳ ಜೊತೆಗೆ ಯಾಕೆ ಮಾತುಕತೆ ನಡೆಸಬಾರ್ದು ಅಂತಾನು ವಿಧಾನಸಭೆಯಲ್ಲಿನೇ ತಮಿಳುನಾಡಿನ ಪರಂಪರಾಗತ ರಾಜಕೀಯ ಪಕ್ಷಗಳು ಏನು ಕರ್ನಾಟಕವನ್ನು ವಿರೋಧಿಸುವಂಥದ್ದೇ ತಮ್ಮ ರಾಜಕೀಯದ ಅಜೆಂಡಾ, ಕಾವೇರಿ ವಿಚಾರದಲ್ಲಿ ಕರ್ನಾಟಕದ ವಿರುದ್ಧ ಮುಗಿಬೀಳೋದೇ ತಮ್ಮ ಅಜೆಂಡಾ ಅಂತೇಳಿ ಮಾಡಿದ್ರಲ್ಲ, ಅವ್ರಿಗೆ ಕುಟುಕು ಕೆಲಸವನ್ನು ಮಾಡಿದ್ರು. 1969ರಿಂದ ಇಲ್ಲಿವರೆಗೂ ಕಾವೇರಿ ವಿಚಾರದಲ್ಲಿ ಸಾಕಷ್ಟು ರಾಜಕಾರಣ ನಡೆದಿದೆ. ಆದರೆ ಅದೇ ರೀತಿಯ ತುಚ್ಛ ರಾಜಕಾರಣವನ್ನು ನಾನು ಮಾಡೋದಿಲ್ಲ ಅಂತ DMK ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳ ನಾಯಕರುಗಳಿಗೂ ಕಲಾಪದಲ್ಲಿ ಚೀಮಾರಿ ಹಾಕುವಂಥ ಕೆಲಸವನ್ನು ವಿಜಯ್ ಅವರು ಮಾಡಿದ್ದಾರೆ. காவிரி நமக்கு உயிராதாரம், நம்மளோட உணர்வு ரீதியான ஒன்று. அதனால் அதை வச்சு அரசியல் பண்ணுற எண்ணம் துளி கூட நம்ம அரசுக்கு இல்லை. ஒரு அட்டெம்ப்ட் எடுத்து பார்க்கலாம்னு தோணுனது தான் அந்த பெங்களூர் விசிட். அப்படி ஒரு விசிட் பற்றி ஃபஸ்ட்டு யோசித்து கேட்டதும் நான் தான். நம்ம பெங்களூர் போக நினச்சதை பற்றி பல ஒப்பீனியன்ஸ் வந்துச்சு.
நாம் போக நினைச்சதுக்கு காரணம் ஒருவேளை இந்த பிரச்சனை தீர்க்கறதுக்கான ஒரு பாசிட்டிவ் சைன் கிடைச்சா நல்லா இருக்குமேன்னு ஒரு எண்ணத்தில் தான். இன்றைய காலத்தில் பகை நாடுகளை பேசி தீர்க்க பார்க்குறாங்க, பக்கத்து மாநிலத்தோட பேசி பார்த்தா என்னன்னு நினச்சேன். ಇಲ್ಲಿ ವಿಜಯ್ ಅವರು ಒಂದು ಸಹಜವಾದಂತಹ ಪ್ರಶ್ನೆಯನ್ನು ಎತ್ತಿದ್ದಾರೆ. ವೈರಿ ರಾಷ್ಟ್ರಗಳೇ ಮಾತುಕತೆ ನಡೆಸುವಂತಹ ಸಂದರ್ಭದಲ್ಲಿ ಪಕ್ಕದ ರಾಜ್ಯ ಜೊತೆ ಯಾಕೆ ಮಾತುಕತೆ ನಡೆಸಬಾರ್ದು? ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದನ್ನೇ ಹೇಳಿರೋದು. ನಾವು ತಮಿಳುನಾಡು ಜೊತೆಗೆ ಮಾತುಕತೆ ನಡೆಸುವಂಥದ್ದು ಇದೆಯಲ್ಲ, ಮಾತುಕತೆಯ ಮೂಲಕವಾಗಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಇದೆ. ಕೋರ್ಟ್ ಮೂಲಕವಾಗಿ ಎಲ್ಲವನ್ನು ಕೂಡ ಮಾಡಬೇಕಾದ ಅವಶ್ಯಕತೆಗಳು ಇಲ್ಲ ನೀರಿನ ವಿಚಾರದಲ್ಲಿ ಅನ್ನುವಂಥದ್ದು. ಈಗಾಗಲೇ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕ ಹೇಗೆ ಟಿ.ವಿ ಡ್ಯಾಮ್ ವಿಚಾರದಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ, ಹಾಗೆ ತಮಿಳುನಾಡು ಜೊತೆಗೂ ಮಾತುಕತೆ ಅನ್ನುವಂಥದ್ದು ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಹೇಳ್ತಿದ್ದಾರೆ. ಅದನ್ನೇ ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಅಲ್ಲಿಯ ಸದನದಲ್ಲೂ ಕೂಡ ಹೇಳಿರೋದಿದ್ರೆ ಇದು ಬಹಳ ದೊಡ್ಡ ಪಾಸಿಟಿವ್ ಸೈನ್. ನಮ್ಮ ಕಾವೇರಿ ನದಿ ನೀರಿನ ವಿವಾದಗಳನ್ನು ಬಗೆಹರಿಸೋದಕ್ಕೆ ಮತ್ತು ಮೇಕೆದಾಟಿನಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸೋದಕ್ಕೂ ಕೂಡ ವಿಜಯ್ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆದರೆ ಆಗ ಆ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಕರ್ನಾಟಕಕ್ಕೆ ಸಾಧ್ಯ ಆಗಬಹುದು.